ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಲ್ಲಿರುವಂತಹ ಎರಡನೇ ಆರೋಪಿ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನೋ ಕುತೂಹಲ ಇದೆ. ಈಗ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಅವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರಂತೆ. ಆಶ್ವೀಜ ಕಾರ್ತಿಕ ಮಾಸದ ಮಧ್ಯಭಾಗದಲ್ಲಿ ದರ್ಶನ್ ರಿಲೀಸ್ ಆಗಬಹುದು. 2027ಕ್ಕೆ ಶನಿ ದಶಾಭುಕ್ತಿ ಪ್ರಾರಂಭವಾಗಲಿದೆ. ಕಾಟೇರನ ರಾಜಕೀಯ ಜೀವನ ಮುಂಬರುವಂಥ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೂ ಕೊಡುವ ಮೂಲಕ ಮೂಕಾಂಬಿಕಾ ದೇವಿ ಮುನ್ಸೂಚನೆಯನ್ನು ಕೊಟ್ಟಿದೆ. ತುಮಕೂರು ಹೊರವಲಯದ ಚಿನಗ ಗ್ರಾಮದಲ್ಲಿರುವಂತಹ ದೇವಿ. ಒಂದು ಕಡೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾರ್ತಿಕ ಮಾಸದ ಅಂತ್ಯದೊಳಗೆ ದರ್ಶನ್ ಬಿಡುಗಡೆ ಆಗ್ತಾರಂತೆ. ಅವರ ಜನ್ಮ ಜಾತಕದ ಪ್ರಕಾರ ಶುಭ ಸಮಯ ಪ್ರಾರಂಭ ಆಗಿದೆಯಂತೆ. ದೇವಿಯ ಆಶೀರ್ವಾದದಿಂದ ಅವರಿಗೆ ಎಲ್ಲವೂ ಕೂಡ ಶುಭವಾಗುತ್ತೆ. ದರ್ಶನ್ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಆತಂಕ ಬೇಡ. ರಾಜಕೀಯ ಪ್ರವೇಶದ ಯೋಗ ಕೂಡ ದರ್ಶನ್ಗೆ ಇದೆ ಅಂತ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಅವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ದರ್ಶನ್ ಅವರ ಜನ್ಮ ಜಾತಕದ ಪ್ರಕಾರವಾಗಿ ಅವ್ರಿಗಿರ್ತಕ್ಕಂಥ ಸಮಯ ಎಲ್ಲವೂ ಕೂಡ ಅಂತ್ಯ ಆಗಿ ಶುಭ ಸಮಯವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಸಾಲಿಗ್ರಾಮ ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತು ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಿದ್ದಾರೆ. ಆ ದೇವಿಯ ಒಂದು ಮುನ್ಸೂಚನೆಯಂತೆ ಕೆಲವೊಂದು ರೀತಿಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಆ ದೇವಿ ಕ್ಷೇತ್ರದಲ್ಲಿ ನೀಡಿದ್ದಾಳೆ. ಹಾಗಾಗಿ ಆ ದೇವಿಯ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಒಂದು ಸಮಯ ಬೇಡ. ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭವಾಗಿ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ. ಏಕೆಂದರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದಿರೋದ್ರಿಂದ ಜಾತಕದಿಂದ ನಾವು ಯಾವುದನ್ನು ಕೂಡ ಒಂದು ರೀತಿಯಾಗಿ ಆತಂಕ ಪಡುವಂಥ ಮನೋಭಾವ ಬೇಡ ಅಂತಕ್ಕಂಥದ್ದು ಹೇಳ್ತೇವೆ. ಈ ಒಂದು ಕ್ಷೇತ್ರದಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಡೆಸ್ಕೊಂಡ್ಬಂದಿರೋದ್ರಿಂದ ಖಂಡಿತವಾಗೂ ಕೂಡ ಆ ದೇವಿಯ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಮತ್ತು ಅವರು ಅತಿ ಶೀಘ್ರದಲ್ಲೇ ಕೂಡ ಬಿಡುಗಡೆ ಆಗ್ತಕ್ಕಂಥ ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ. ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ. ಅವರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ. ನಂತರ ಕಾರ್ತಿಕ ಮಾಸದ ಅಂತ್ಯ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹೌದಾ, ಒಳ್ಳೆ ಕಾಲ ಶುರುವಾಗಿದೆಯಂತೆ. ಜ್ಯೋತಿಷಿಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಮಾದೇಶ್. ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಲೆವೆಲ್ಲೇ ಬೇರೆ ರೀತಿಯಲ್ಲಿದೆ. ನಮ್ಮ ಬಾಸ್ ಯಾವಾಗಡೆ ಬರ್ತಾರೆ, ಹೊರಗಡೆ ಬರ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಅಭಿಮಾನಿಗಳು ಕಾಯ್ತಿದ್ದಾರೆ. ಜೊತೆಗೆ ಒಂದಷ್ಟು ಅಭಿಮಾನಿಗಳು ಅವ್ರಿಗೆ ಹೊರಗಡೆ ಬರಲಿ ಅಂತೇಳಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ಕೂಡ ದೇವಿ ಆರಾಧಕ, ಅದರಲ್ಲೂ ಕೂಡ ಚಾಮುಂಡೇಶ್ವರಿ ಆರಾಧಕ ಅಂತೇಳಿ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಅಸ್ಟ್ರಾಲಜಿಯ ಪ್ರಕಾರ ಮತ್ತೆ ಧಾರ್ಮಿಕವಾಗಿ ದರ್ಶನ್ ಬಿಡುಗಡೆ ಆಗ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಆಗಾಗ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ತುಮಕೂರಿನಲ್ಲಿ ಜ್ಯೋತಿಷಿಯೊಬ್ಬರು ಅವರ ಭವಿಷ್ಯವನ್ನ ನುಡಿದಿರೋದು ಒಂದು ಕಡೆ ದರ್ಶನ್ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಅವರು ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ದಾರೆ. ಆಶ್ವೀಜ ಮತ್ತು ಕಾರ್ತಿಕ ಮಾಸದ ಮಧ್ಯದಲ್ಲಿ ದರ್ಶನ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಕ್ಟೋಬರ್ ಮತ್ತೆ ನವೆಂಬರ್ ಈ ಎರಡರ ಮಧ್ಯೆ ಆತ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾದ್ರೂ ಕೂಡ ಆತನ ಜೀವನ ಶೈಲಿ 2027ರಿಂದ ಚೇಂಜ್ ಆಗುತ್ತೆ ಅನ್ನೋವಂಥ ಒಂದು ಮಾತನ್ನು ಕೂಡ ಅಲ್ಲಿ ಹೇಳುವಂಥ ಕೆಲಸವನ್ನು ಜ್ಯೋತಿಷಿ ಮಾಡಿದ್ದಾರೆ. ಅಂದರೆ ಇನ್ನೂ 3 ವರ್ಷಗಳ ಕಾಲ ಆ ಕಡೆ ಈ ಕಡೆ ದರ್ಶನ್ಗೆ ಕಂಟಕ ಇದ್ದಿದ್ದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮತ್ತೊಂದು ಕಡೆ ಇಲ್ಲಿ ಧಾರ್ಮಿಕವಾಗಿ ಒಂದಷ್ಟು ನಂಬಿಕೆಗಳು ಇದೆ ಅನ್ನುವಂಥದ್ದು ಆದರೂ ಕೂಡ ಅದರ ಹೊರತಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗಾಗಲೇ ದರ್ಶನ್ ವಿರುದ್ಧ ಹಲವು ಸಾಕ್ಷ್ಯಗಳನ್ನು ಈಗಾಗಲೇ ಕೋರ್ಟ್ಗೆ ತನಿಖಾಧಿಕಾರಿಗಳ ತಂಡ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಫೋನ್ ಕಾಂಟ್ಯಾಕ್ಟ್ಗಳಾಗಿರ್ಬೋದು, CCTV ಫುಟೇಜ್ಗಳಾಗಿರ್ಬೋದು,
ಆಗಿರ್ಬೋದು, ಜೊತೆಗೆ ತನಿಖೆ ವೇಳೆ ಕಂಡು ಬಂದಂಥ ಒಂದಷ್ಟು ಸಾಕ್ಷ್ಯಗಳು, ಪರೋಕ್ಷ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಇವೆಲ್ಲವನ್ನು ಕೂಡ ಒಂದ್ ಕಡೆ ಆದರೆ ಇನ್ನೂ ಕೂಡ ದರ್ಶನ್ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ಕೂಡ ಆಗಿಲ್ಲ. ಜೊತೆಗೆ ಈಗಾಗಲೇ ಸರ್ಕಾರಕ್ಕೆ ಒಂದಷ್ಟು ಅಪ್ಲಿಕೇಶನ್ಗಳನ್ನು ತನಿಖಾಧಿಕಾರಿಗಳ ತಂಡ ಹಾಕಿದೆ. ಯಾಕಂದರೆ ಒಂದು ವಿಶೇಷ ಕೋರ್ಟ್ಗಾಗಿ ಮತ್ತೊಂದು ಕಡೆ ಫಾಸ್ಟ್ ಟ್ರ್ಯಾಕ್ಗಾಗಿ ಎರಡೂ ಕೋರ್ಟ್ಗೆ ಅನುಮತಿ ನೀಡಬೇಕಂತೇಳಿ ಸರ್ಕಾರದ ಮೊರೆ ಕೂಡ ತನಿಖಾಧಿಕಾರಿಗಳ ತಂಡ ಹೋಗಿದೆ. ಒಂದು ಕಡೆ ಜಾಮೀನು ಅರ್ಜಿ ಆಗುತ್ತೆ, ವಿಚಾರಣೆ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಒಂದು ವೇಳೆ ವಿಶೇಷ ಕೋರ್ಟ್ಗೆ ಏನಾದರೂ ಅನುಮತಿ ಸಿಕ್ಕರೆ ದರ್ಶನ್ಗೆ ಜಾಮೀನು ಸಿಗೋದು ಒಂದು ರೀತಿ ಕಂಟಕ ಅಂತಾನೆ ಹೇಳ್ಬೋದು. ಸದ್ಯ ಇಲ್ಲಿ ಜ್ಯೋತಿಷಿ ಅವರು ಆಶ್ವೀಜ ಮತ್ತು ಕಾರ್ತಿಕ ಮಾಸದಲ್ಲಿ ಅವರು ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೂಡ, ಆದ್ರೆ ಅವ್ರಿಗೆ ಕಾನೂನು ಕಂಟಕ ಆಗಿರ್ಬೋದು, ಅವರ ಕಂಟಕ 2027 ಕೂಡ ಇದೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಒಂದ್ ಕಡೆ ಜ್ಯೋತಿಷಿ ಅವರು ಆ ರೀತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಲ್ಲಿರುವಂತಹ 2ನೇ ಆರೋಪಿ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನೋ ಕುತೂಹಲ ಇದೆ. ಈಗ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಅವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರಂತೆ. ಆಶ್ವೀಜ ಕಾರ್ತಿಕ ಮಾಸದ ಮಧ್ಯಭಾಗದಲ್ಲಿ ದರ್ಶನ್ ರಿಲೀಸ್ ಆಗಬಹುದು. 2027ಕ್ಕೆ ಶನಿ ದಶಾಭುಕ್ತಿ ಪ್ರಾರಂಭವಾಗಲಿದೆ. ಕಾಟೇರನ ರಾಜಕೀಯ ಜೀವನ ಮುಂಬರುವಂಥ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೂ ಕೊಡುವ ಮೂಲಕ ಮೂಕಾಂಬಿಕಾ ದೇವಿ ಮುನ್ಸೂಚನೆಯನ್ನು ಕೊಟ್ಟಿದೆ. ತುಮಕೂರು ಹೊರವಲಯದ ಚಿನಗ ಗ್ರಾಮದಲ್ಲಿರುವಂತಹ ದೇವಿ. ಒಂದು ಕಡೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾರ್ತಿಕ ಮಾಸದ ಅಂತ್ಯದೊಳಗೆ ದರ್ಶನ್ ಬಿಡುಗಡೆ ಆಗ್ತಾರಂತೆ. ಅವರ ಜನ್ಮ ಜಾತಕದ ಪ್ರಕಾರ ಶುಭ ಸಮಯ ಪ್ರಾರಂಭ ಆಗಿದೆಯಂತೆ. ದೇವಿಯ ಆಶೀರ್ವಾದದಿಂದ ಅವರಿಗೆ ಎಲ್ಲವೂ ಕೂಡ ಶುಭವಾಗುತ್ತೆ. ದರ್ಶನ್ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಆತಂಕ ಬೇಡ. ರಾಜಕೀಯ ಪ್ರವೇಶದ ಯೋಗ ಕೂಡ ದರ್ಶನ್ಗೆ ಇದೆ ಅಂತ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಅವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ದರ್ಶನ್ ಅವರ ಜನ್ಮ ಜಾತಕದ ಪ್ರಕಾರವಾಗಿ ಅವ್ರಿಗಿರ್ತಕ್ಕಂಥ ಸಮಯ ಎಲ್ಲವೂ ಕೂಡ ಅಂತ್ಯ ಆಗಿ ಶುಭ ಸಮಯವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಸಾಲಿಗ್ರಾಮ ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತು ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಿದ್ದಾರೆ. ಆ ದೇವಿಯ ಒಂದು ಮುನ್ಸೂಚನೆಯಂತೆ ಕೆಲವೊಂದು ರೀತಿಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಆ ದೇವಿ ಈ ಕ್ಷೇತ್ರದಲ್ಲಿ ನೀಡಿದ್ದಾಳೆ. ಹಾಗಾಗಿ ಆ ದೇವಿಯ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಒಂದು ಸಮಯ ಬೇಡ. ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದಿರೋದ್ರಿಂದ ಜಾತಕದಿಂದ ನಾವು ಯಾವುದನ್ನು ಕೂಡ ಒಂದು ರೀತಿಯಾಗಿ ಆತಂಕ ಪಡುವಂಥ ಮನೋಭಾವ ಬೇಡ ಅಂತಕ್ಕಂಥದ್ದು ಹೇಳ್ತೇವೆ. ಈ ಒಂದು ಕ್ಷೇತ್ರದಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಡೆಸ್ಕೊಂಡ್ಬಂದಿರೋದ್ರಿಂದ ಖಂಡಿತವಾಗೂ ಕೂಡ ಆ ದೇವಿಯ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಮತ್ತು ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ. ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ. ಅವರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ. ನಂತರ ಕಾರ್ತಿಕ ಮಾಸದ ಅಂತ್ಯ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹೌದಾ, ಒಳ್ಳೆ ಕಾಲ ಶುರುವಾಗಿದೆಯಂತೆ. ಜ್ಯೋತಿಷಿಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಮಾದೇಶ್. ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಲೆವೆಲ್ಲೇ ಬೇರೆ ರೀತಿಯಲ್ಲಿದೆ. ನಮ್ಮ ಬಾಸ್ ಯಾವ ಕಡೆ ಬರ್ತಾರೆ, ಹೊರಗಡೆ ಬರ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಅಭಿಮಾನಿಗಳು ಕಾಯ್ತಿದ್ದಾರೆ. ಜೊತೆಗೆ ಒಂದಷ್ಟು ಅಭಿಮಾನಿಗಳು ಅವ್ರಿಗೆ ಹೊರಗಡೆ ಬರಲಿ ಅಂತೇಳಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ಕೂಡ ದೇವಿ ಆರಾಧಕ, ಅದರಲ್ಲೂ ಕೂಡ ಚಾಮುಂಡೇಶ್ವರಿ ಆರಾಧಕ ಅಂತೇಳಿ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಅಸ್ಟ್ರಾಲಜಿಯ ಪ್ರಕಾರ ಮತ್ತು ಧಾರ್ಮಿಕವಾಗಿ ದರ್ಶನ್ ಬಿಡುಗಡೆ ಆಗ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಆಗಾಗ
ಜೋರಾಗ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ತುಮಕೂರಿನಲ್ಲಿ ಜ್ಯೋತಿಷಿ ಒಬ್ಬರು ಅವರ ಭವಿಷ್ಯವನ್ನ ನುಡಿದಿರೋದು ಒಂದು ಕಡೆ ದರ್ಶನ್ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಅವರು ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ದಾರೆ. ಆಶ್ವೀಜ ಮತ್ತು ಕಾರ್ತಿಕ ಮಾಸದ ಮಧ್ಯದಲ್ಲಿ ದರ್ಶನ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಕ್ಟೋಬರ್ ಮತ್ತೆ ನವೆಂಬರ್ ಈ ಎರಡರ ಮಧ್ಯೆ ಆತ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾದ್ರೂ ಕೂಡ ಆತನ ಜೀವನ ಶೈಲಿ 2027ರಿಂದ ಚೇಂಜ್ ಆಗುತ್ತೆ ಅನ್ನೋವಂಥ ಒಂದು ಮಾತನ್ನು ಕೂಡ ಅಲ್ಲಿ ಹೇಳುವಂಥ ಕೆಲಸವನ್ನ ಜ್ಯೋತಿಷಿ ಮಾಡಿದ್ದಾರೆ. ಅಂದರೆ ಇನ್ನೂ 3 ವರ್ಷಗಳ ಕಾಲ ಆ ಕಡೆ ಈ ಕಡೆ ದರ್ಶನ್ಗೆ ಕಂಟಕ ಇದ್ದಿದ್ದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮತ್ತೊಂದು ಕಡೆ ಇಲ್ಲಿ ಧಾರ್ಮಿಕವಾಗಿ ಒಂದಷ್ಟು ನಂಬಿಕೆಗಳ ಇದೆ ಅನ್ನೋಂಥದ್ದು ಆದರೂ ಕೂಡ ಅದರ ಹೊರತಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗಾಗಲೇ ದರ್ಶನ್ ವಿರುದ್ಧ ಹಲವು ಸಾಕ್ಷ್ಯಗಳನ್ನು ಈಗಾಗಲೇ ಕೋರ್ಟ್ಗೆ ತನಿಖಾಧಿಕಾರಿಗಳ ತಂಡ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಫೋನ್ ಕಾಂಟ್ಯಾಕ್ಟ್ಗಳಾಗಿರ್ಬೋದು, CCTV ಫುಟೇಜ್ಗಳಾಗಿರ್ಬೋದು, ಜೊತೆಗೆ ತನಿಖೆ ವೇಳೆ ಕಂಡು ಬಂದಂಥ ಒಂದಷ್ಟು ಸಾಕ್ಷ್ಯಗಳು, ಪರೋಕ್ಷ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಇವೆಲ್ಲವನ್ನು ಕೂಡ ಒಂದ್ ಕಡೆ ಆದರೆ ಇನ್ನೂ ಕೂಡ ದರ್ಶನ್ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ಕೂಡ ಆಗಿಲ್ಲ. ಜೊತೆಗೆ ಈಗಾಗಲೇ ಸರ್ಕಾರದಕ್ಕೆ ಒಂದಷ್ಟು ಅಪ್ಲಿಕೇಶನ್ಗಳನ್ನ ತನಿಖಾಧಿಕಾರಿಗಳ ತಂಡ ಹಾಕಿದೆ. ಯಾಕಂದ್ರೆ ಒಂದು ವಿಶೇಷ ಕೋರ್ಟ್ಗಾಗಿ ಮತ್ತೊಂದು ಕಡೆ ಫಾಸ್ಟ್ ಟ್ರ್ಯಾಕ್ಗಾಗಿ ಎರಡೂ ಕೋರ್ಟ್ಗೆ ಅನುಮತಿ ನೀಡಬೇಕಂತೇಳಿ ಸರ್ಕಾರದ ಮೊರೆ ಕೂಡ ತನಿಖಾಧಿಕಾರಿಗಳ ತಂಡ ಹೋಗಿದೆ. ಒಂದ್ ಕಡೆ ಜಾಮೀನು ಅರ್ಜಿ ಆಗುತ್ತೆ, ವಿಚಾರಣೆ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಒಂದು ವೇಳೆ ವಿಶೇಷ ಕೋರ್ಟ್ಗೆ ಏನಾದರೂ ಅನುಮತಿ ಸಿಕ್ಕರೆ ದರ್ಶನ್ಗೆ ಜಾಮೀನು ಸಿಗೋದು ಒಂದು ರೀತಿ ಕಂಟಕ ಅಂತಾನೆ ಹೇಳ್ಬೋದು. ಸದ್ಯ ಇಲ್ಲಿ ಜ್ಯೋತಿಷಿ ಅವರು ಆಶ್ವೀಜ ಮತ್ತು ಕಾರ್ತಿಕ ಮಾಸದಲ್ಲಿ ಅವರು ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೂಡ, ಆದ್ರೆ ಅವ್ರಿಗೆ ಕಾನೂನು ಕಂಟಕ ಆಗಿರ್ಬೋದು, ಅವರ ಕಂಟಕ 2027 ಕೂಡ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಂದ್ ಕಡೆ ಜ್ಯೋತಿಷಿ ಅವರು ಆ ರೀತಿ